ನಾನು ರಾಗಿ ದೋಸೆ ಮಾಡೋದಕ್ಕೆ ಒಂದು ಬೌಲ್ ಇಟ್ಕೊಂಡಿದ್ದೀನಿ. ಅದಕ್ಕೆ 1 ಗ್ಲಾಸು ರಾಗಿ ಹಸಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಅರ್ಧ ಗ್ಲಾಸು ಅಕ್ಕಿ ಹಸಿಟ್ಟು ಹಾಕ್ಕೊಂಡಿದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಈಗ ಅದಕ್ಕೆ ನಾನು ಒಂದು ಮಿಕ್ಸ್ಚರ್ನಿಂದ ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ 2 ಹಸಿಟ್ಟುಗಳನ್ನು ನಾವು ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಒಂದು ಗ್ಲಾಸಲ್ಲಿ ನೀರು ತೊಗೊಂಡು ನೀರನ್ನು ಸ್ವಲ್ಪ ಹಾಕಿ ನಾವು ಮಿಕ್ಸ್ ಮಾಡ್ಕೋಬೇಕು. ಹಿಟ್ಟು ಕಲಿಸ್ಕೋಬೇಕು. ಈ ಥರ ಚೆನ್ನಾಗಿ ನೀರು ನೋಡಿ ಎಷ್ಟು ಬೇಕೋ ಅದಕ್ಕೆ ನಾವು ಅದನ್ನ ಹಾಕ್ಕೊಂಡು ಕಲಿಸ್ಕೋಬೇಕು. ಹೀಗೆ ಚೆನ್ನಾಗಿ ಕಲಿಸ್ಕೋಬೇಕು. ಮರೆಯದೆ ಸಬ್ಸ್ಕ್ರೈಬ್, ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ, ಬೆಲ್ ಬಟನ್ ಪ್ರೆಸ್ ಮಾಡಿ. ಆಗ ನೋಟಿಫಿಕೇಷನ್ ಬರುತ್ತೆ, ಮೊದಲಿಗೆ ವಿಡಿಯೋ ನಿಮಗೆ ಬರುತ್ತೆ. ಆಗ ನೀವು ಮೊದಲಿಗೆ ವಿಡಿಯೋನ ನೋಡಬಹುದು. ಹೀಗೆ ನಾವು ಚೆನ್ನಾಗಿ ಹಿಟ್ಟನ್ನು ಗಂಟಿಲ್ಲದಂತೆ ನಾವು ಕಲಿಸ್ಕೋಬೇಕು ರಾಗಿ ದೋಸೆ ಮಾಡೋದಕ್ಕೆ. ರಾಗಿ ದೋಸೆ ಈ ಬೇಸಿಗೆಗೆ ತುಂಬಾ ಆರೋಗ್ಯಕರ ಮತ್ತು ರುಚಿಕರವಾಗಿರುತ್ತೆ. ಇದು ಸಣ್ಣ ಮಕ್ಕಳಿಂದ ದೊಡ್ಡ ಹಿರಿಯವರವರೆಗೂ ಎಲ್ಲರಿಗೂ ಒಳ್ಳೆಯ ತಿಂಡಿ ಇದು. ಈಗ ಸ್ವಲ್ಪನೇ ನೀರನ್ನು ಹಾಕಿ ನಾವು ಹೀಗೆ ಕಲಿಸ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಆಗಬೇಕು. ಎರಡೂ ನೀರು ಮತ್ತು ಹಿಟ್ಟು ಎರಡೂ ಚೆನ್ನಾಗಿ ಮಿಕ್ಸ್ ಆಗಬೇಕು. ನಾವು ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ನೀರನ್ನು ನಾವು ಅಳತೆ ಪ್ರಕಾರ ಹಾಕ್ಕೋಬೇಕು. ಅದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ಕೊಳ್ತಿದ್ದೀನಿ. ಜೀರಿಗೆನ ಈಗ ಮಿಕ್ಸ್ ಮಾಡ್ತಾಯಿದ್ದೀನಿ. ಈಗ ಇದು ಮಿಕ್ಸ್ ಆಯಿತು. ಮಿಕ್ಸ್ ಮಾಡಿದ್ದಾಗಿದೆ. ಅದಕ್ಕಿರಬೇಕು ಹಿಟ್ಟು ದೋಸೆ ಮಾಡೋದಕ್ಕೆ. ಅದಕ್ಕೆ ಖಾರಕ್ಕೆ ಸ್ವಲ್ಪ ಮೆಣಸಿನ ಪುಡಿ ಮಾಡಿ ಇಟ್ಕೊಂಡಿರೋ ಮೆಣಸಿನ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ. ಈಗ ಅದನ್ನ ಮಿಕ್ಸ್ ಮಾಡ್ಕೊಳ್ತೀನಿ. ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಇದನ್ನು ಒಂದು ಪ್ಲೇಟ್ ಮುಚ್ಚಿ ಇಟ್ಬಿಡ್ತೀನಿ ಒಂದು 10 ನಿಮಿಷ ರೆಸ್ಟ್ ಮಾಡೋದಕ್ಕೆ. ಈಗ ನಾನು ಅದಕ್ಕೆ ಟೊಮೆಟೊ ಚಟ್ನಿ ಮಾಡ್ಕೊಳ್ತಾ ಇದ್ದೀನಿ. ರಾಗಿ ದೋಸೆಗೆ ಟೊಮೆಟೊ ಚಟ್ನಿ. ಅದಕ್ಕೆ ಬಾಣಲೆ ಇಟ್ಟು ಒಂದು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಅದಕ್ಕೆ ಒಂದು ದಪ್ಪಗೆಡ್ಡೆ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋದನ್ನು ಹಾಕಿದ್ದೀನಿ. ಈಗ ಅದನ್ನು ನಾನು ಹುರ್ಕೊಳ್ತಾ ಇದ್ದೀನಿ. ಈರುಳ್ಳಿ ಹುರಿತಾ ಇದ್ದೀನಿ. ಈಗ ಟೊಮೆಟೊ ಚಟ್ನಿ ಮಾಡೋದಕ್ಕೆ ಈರುಳ್ಳಿ ಆಗಬೇಕು. ಆಮೇಲೆ ಟೊಮೆಟೊ ಹಾಕ್ಕೊಳ್ತೀನಿ. ಈರುಳ್ಳಿ ಇನ್ನೂ ಒಂದು ಸ್ವಲ್ಪ ಹಾಕಬೇಕು. ಈಗ ಅದಕ್ಕೆ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಈಗ ಟೊಮೆಟೊ 2 ಮೀಡಿಯಮ್ ಸೈಜ್ದು ಟೊಮೆಟೊ ಹಚ್ಚಿಟ್ಕೊಂಡಿರೋದು ಸಣ್ಣದಾಗಿ ಅದನ್ನ ಹಾಕ್ಕೊಂಡಿದ್ದೀನಿ. ಈಗ ಅದನ್ನ ತಿರುಕೊಳ್ತಾ ಇದ್ದೀನಿ. ಹೀಗೆ ತಿರ್ಕೊಂಡು ಬೇಯಿಸ್ಕೋಬೇಕು ನಾವು. ಈರುಳ್ಳಿ ಮತ್ತು ಟೊಮೆಟೊ ಬೇಯ್ತಾ ಇದೆ ಚಟ್ನಿಗೆ. ಬೇಯ್ತಾ ಇದೆ. ಈಗ ಅದಕ್ಕೆ ಖಾರಕ್ಕೆ ಒಂದು 4 ಒಣಮೆಣಸಿನ್ಕಾಯಿಗಳನ್ನು ಹಾಕ್ಕೊಂಡಿದ್ದೀನಿ. ಈಗ ಅದನ್ನ ಹುರ್ಕೋತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಈಗ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾಯಿದ್ದೀನಿ. ಫ್ರೆಂಡ್ಸು, ರಿಲೇಷನ್ಸ್ಗೆ ಎಲ್ಲರಿಗೂ ವಿಡಿಯೋನ ಶೇರ್ ಮಾಡ್ತಾಯಿರಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಳೆದಿಟ್ಕೊಂಡಿರೋದು ಸ್ವಲ್ಪ ಹಾಕ್ಕೊಂಡು ಅದನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅದನ್ನ ಹುರ್ಕೊಳ್ತಾ ಇದ್ದೀನಿ. ಈಗ ಇದು ಆಗಿದೆ. ಈಗ ಅದಕ್ಕೆ ನಾನು ಒಂದು ಸ್ವಲ್ಪ ಹುರಿದಿಟ್ಕೊಂಡಿರೋ ಕಡಲೆ ಬೀಜನ ಹಾಕ್ಕೊಳ್ತಾ ಇದ್ದೀನಿ. ಕಡಲೆ ಬೀಜ ಅದೇನು ಹಾಕಬೇಕು ಅಂತಲೇ ಏನಿಲ್ಲ. ಅದು ಬೇಕಾದರೆ ಹಾಕ್ಕೋಬೋದು, ಬೇಡ ಅಂದರೆ ಬಿಡ್ಬೋದು. ನಾನು ಸ್ವಲ್ಪ ಟೇಸ್ಟ್ ಇರುತ್ತೆ ಅಂತ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಇದು ತಣ್ಣಗಾದ ಮೇಲೆ ಅದನ್ನ ನಾನು ಮಿಕ್ಸಿ ಮಾಡ್ತೀನಿ ಚಟ್ನಿಗೆ. ಈಗ
ದೋಸೆ ಹಿಟ್ಟು ಕಲಸಿದ್ನಲ್ಲ ಅದನ್ನು ತೊಗೊಂಡಿದ್ದೀನಿ. ಈಗ ತವ ಕಾಯೋಕ್ಕೆ ಇಟ್ಟಿದ್ದೀನಿ. ತವ ಕಾದ್ಮೇಲೆ ದೋಸೆ ಹಾಕ್ಕೊಳ್ತೀನಿ, ರಾಗಿ ದೋಸೆನ. ಅದಕ್ಕೆ ಒಂಚೂರು ನೀರು ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡ್ಕೋಬೇಕು, ಅದಕ್ಕೆ ಇರಬೇಕು ಈ ರೀತಿ ಹಿಟ್ಟನ್ನು ನಾವು ರೆಡಿ ಮಾಡ್ಕೋಬೇಕು. ತವ ಇಟ್ಟು ಕಾಯಿಸ್ಕೊಂಡಿದ್ದೀನಿ, ಸ್ಟವ್ ಹಚ್ಚಿ ತವ ಇಟ್ಟಿದ್ದೀನಿ, ಕಾದಿದೆ. ಅದಕ್ಕೆ ಒಂದು ಸ್ಪೂನ್ ಎಣ್ಣೆ ಹಾಕಿ ಅದನ್ನ ಸ್ಪ್ರೆಡ್ ಮಾಡ್ಕೊಳ್ತೀನಿ, ಎಲ್ಲ ಕಡೆ ಸವರ್ಕೊಳ್ತೀನಿ. ಈಗ ಸವರ್ಕೊಂಡಿದ್ದಾಗಿದೆ. ಈಗ ಇದು ತವ ತುಂಬ ಹೀಟಾಗಿದ್ದಾಗ ನಾವು ನೋಡಿಕೊಂಡು ಅದಕ್ಕೆ ಒಂದು ಸ್ವಲ್ಪ ಮೇಲಿಂದ ಈ ಥರ ಕೈಯಿಂದ ನೀರನ್ನು ಚಿಮ್ಕಿಸ್ಕೋಬೇಕು. ಆಗ ಅದು ಕೂಲಾಗುತ್ತೆ. ಆಗ ನಾವು ದೋಸೆನ ಹಾಕ್ಕೊಳ್ಬೇಕು. ತುಂಬ ಹೀಟಿರೋದು ತವಾಗೆ ನಾವು ದೋಸೆನ ಹಾಗೆ ಹಾಕ್ಕೊಳ್ಳೋ ಆಗಿಲ್ಲ ಹಿಟ್ಟನ್ನು, ಆಗ ಅದು ಕಿತ್ತೋಗುತ್ತೆ. ಹಾಗಾಗಿ ಇದನ್ನ ನಾವು ನೋಡಿಕೊಂಡು ಅದಕ್ಕೆ ನೀರು ಹಾಕಿ ಅದನ್ನ ಕೂಲ್ ಮಾಡಿಕೊಂಡು ಆಮೇಲಿಂದ ನಾವು ದೋಸೆ ಹಿಟ್ಟು ಹಾಕಿ ದೋಸೆ ಹಿಟ್ಟನ್ನ ಹರಡ್ಕೋಬೇಕು. ಆಗ ದೋಸೆ ಕಿತ್ತೋಗೋದಿಲ್ಲ, ಚೆನ್ನಾಗಿ ಬರುತ್ತೆ. ಈಗ ದೋಸೆ ಹಾಕ್ಕೊಂಡಿದ್ದೀನಿ, 2 ಚೌಟದು ಹಾಕ್ಕೊಂಡು ನಾನು ಸವರ್ಕೋತಾ ಇದ್ದೀನಿ. ಈಗ ಇದಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಳ್ತೀನಿ. ತುಪ್ಪ ಆದರೂ ಹಾಕ್ಕೋಬೋದು, ಎಣ್ಣೆ ಆದರೂ ಹಾಕ್ಕೋಬೋದು. ನಾನಿಲ್ಲಿ 1 ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ. ರಾಗಿ ದೋಸೆ ಆರೋಗ್ಯಕ್ಕೆ ತುಂಬ ರುಚಿಕರ ಮತ್ತು ಆರೋಗ್ಯಕ್ಕೆ ತುಂಬ ಒಳ್ಳೆಯದಿದು. ಮನೆಯಲ್ಲಿ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಎಲ್ಲರಿಗೂ ಆಗುವಂತಹ ತಿಂಡಿ ಇದು. ಬೆಳಗ್ಗೆ ತಿಂಡಿಗೂ ಮಾಡ್ಕೋಬೋದು, ನಾವು ನೈಟು ಊಟಕ್ಕೂ ಇದನ್ನ ನಾವು ಮಾಡ್ಕೋಬಹುದು. ತುಂಬ ಒಳ್ಳೆಯದಿದು ಆರೋಗ್ಯಕ್ಕೆ. ಈಗ ಒಂದು ಕಡೆ ಬೆಂದಿದೆ, ಇನ್ನೊಂದು ಕಡೆ ತಿರುವಾಕೊಂಡಿದ್ದೀನಿ. ಈ ಕಡೆನೂ ಒಂದು ಅರ್ಧ ಸ್ಪೂನು ತುಪ್ಪ ಹಾಕ್ಕೊಂಡು ಸವರ್ಕೊಳ್ತಾ ಇದ್ದೀನಿ. ನೀವು ಮನೆಯಲ್ಲಿ ರಾಗಿ ದೋಸೆ ಮಾಡಿ ಹೇಗಿದೆ ಎಂದು ಕಮೆಂಟ್ ಮಾಡಿ ತಿಳಿಸಿ. ರಾಗಿ ದೋಸೆಗೂ ಕೆಂಪು ಚಟ್ನಿಗೆ ತುಂಬಾ ಚೆನ್ನಾಗಿರುತ್ತೆ. ದೋಸೆಗಳೆಲ್ಲ ಈಗ ಇನ್ನೊಂದು ದೋಸೆ ಹಾಕ್ಕೊಂಡಿದ್ದೀನಿ, ಅದನ್ನ ತಿರುವಾಕ್ಕೊಳ್ತಾ ಇದ್ದೀನಿ. ಅದಕ್ಕೊಂದು ಅರ್ಧ ಸ್ಪೂನ್ ಎಣ್ಣೆ ಹಾಕಿ ಸವರ್ಕೊಂಡಿದ್ದೀನಿ. ರಾಗಿ ದೋಸೆ ತುಂಬಾ ಸಾಫ್ಟಾಗಿ ತುಂಬಾ ಚೆನ್ನಾಗಿ ಬಂದಿದೆ. ಈ ಥರ ನೀವು ಮಾಡಿ ಮನೆಯಲ್ಲಿ ಹೇಗಿದೆ ಎಂದು ಕಮೆಂಟ್ ಮಾಡಿ ತಿಳಿಸಿ. ಮಕ್ಕಳು ರಾಗಿ ಮುದ್ದೆ ತಿನ್ನೋದಿಲ್ಲ ಅಂದಾಗ ಅವ್ರಿಗೆ ರಾಗಿ ದೋಸೆ, ರಾಗಿ ಇಡ್ಲಿ ಎಲ್ಲನೂ ಮಾಡಿಕೊಡ್ಬೋದು. ನಾನು ರಾಗಿ ಇಡ್ಲಿನೂ ಮಾಡಿರೋ ವೀಡಿಯೋ ಹಾಕಿದ್ದೀನಿ, ನೀವು ಬೇಕಾಗಿದ್ದರೆ ರಾಗಿ ಇಡ್ಲಿದು ವೀಡಿಯೋ ಇದೆ ನೋಡಿ. ಅದು ತುಂಬ ಚೆನ್ನಾಗಿ ಬಂದಿದೆ ವೀಡಿಯೋ. ರಾಗಿ ಇಡ್ಲಿ ತುಂಬ ಚೆನ್ನಾಗಿ ಬಂದಿದೆ, ನೀವು ನೋಡಿ ಅದನ್ನ ಮಾಡಿ. ಆರೋಗ್ಯಕ್ಕೆ ತುಂಬ ಒಳ್ಳೆಯದಿದು. ರುಚಿಕರ ಮತ್ತು ಆರೋಗ್ಯಕರವಾದಂತಹ ರಾಗಿ ದೋಸೆ, ರಾಗಿ ಇಡ್ಲಿ, ರಾಗಿ ಮುದ್ದೆಗಳನ್ನು ಮಾಡ್ತಾಯಿರಿ. ನೋಡಿದ್ದಕ್ಕೆ ಧನ್ಯವಾದಗಳು.